कितने आदमी हरे? सरकार 4 आदमी है सरकार। बसंती, इन कुत्तों के सामने मत नाचना बसंती, इन कुत्तों के सामने मत नाचो। नाच 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 बसंती, नाच 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 बसंती, बसंती कुत्ता सुत्ती महिला बच्चे बंदे नानो अड्डा सिक्का बेड़ी तुम्बा पीड़ू नानो अच्चटागी हुट्टी हुए सीरे यन्नु ಆಕಾಶರಿಗೆ ಹಾಕಳ್ರಿ ಗುಂಡು ಬಿನ್ನು My name is Vasanti, Bandrata and Hatti. My name is Vasanti, I'm single 70. Kotna sutti maila bacche bande nanu. Enda sikka bedi tumba piru nanu. ಬಸಂತಿ ಬ್ರಹ್ಮಚಾರಿ ಕಂಡ್ರೆ ನಂಗೆ ತಿಳಿಯದಲೆ ಕಣ್ಣು ಹೊಡೆಯುವೆನು ಮಿಸ್ಟೇಕ್ ಮಾಡ್ಕೋಬೇಡಿ 100 ಬಾಯ್ ಫ್ರೆಂಡ್ಸ್ 6 ಹಸ್ಬೆಂಡ್ಸ್ ಓಡಿ ಹೋದವ್ರೆ ನಾನೇನು ನಾನೇ ಮಾಡಿ ಹೋಗ್ಲಿ ಬೇಡ್ರಿ ಯಾಕೆಂದಾಯ್ತು ಆಡಬೇಡಿ ತೂಕದ ಮಾತು ನಿಮಗಿನ್ನು ನಿಮಗಿನ್ನು ವಯಸ್ಸು 21. My name is Vasanti, Bandrata and Hatti. My name is Vasanti, I'm single 70. Kotna sutti maila bacche bande nanu. Enda sikka bedi tumba piru nanu. Follow me, baby. ಬಸಂತಿ ನಾರಿ ಮಣಿಗೊಂದು ಹೋರಿ ಕರುವಂತ ಜೋಡಿ ಸಿಕ್ಕಿಲ್ಲ ಅನ್ಯಾಯ ಅಲ್ಲವೇನ್ರಿ ಬೀದಿ ಬಸವಿಯನ್ನು ಹಿಡಿದು ಪಳಗಿಸಲು ಪ್ರೇಮ ಅಡ್ಡದಲ್ಲಿ ಗಂಡ್ಯಾರು ಇಲ್ಲವೇನ್ರಿ ಬಾಳೆ ಎಲೆಗೆ ಮುಳ್ಳು ಬಿದ್ರು ಮುಳ್ಳು ಮೇಲೆ ಬಾಳೆ ಬಿದ್ರು ಮುಳ್ಳಿಗೆ ಅಕ್ಕ ಮುಳ್ಳಿಗೆ ತಾನೇ ಬ್ಯಾಡು ನೀವು My name is Vasanti, Bandrata and Hatti. My name is Vasanti, I'm single 70. ಗೌಡ್ರಿ ಕಾಟಿ
ಬಟ್ಟೆ ಎಂಟು ನನ್ನ ವಶಕ್ಕೆ ಬಿತ್ತು. ಪ್ರಸಂಗ ಬಿದ್ದರೆ ಖಾದಿ ಯಜಮಾನರೇ ನೀವಾಗಿ ಬಿಡುವುದು. ಖಾದಿ ಯಜಮಾನರಷ್ಟೇ ಏಕೆ ನಾಗರಾಜ್? ಪ್ರಸಂಗ ಬಿದ್ದರೆ ಕೈಲಾಸದ ಪರಶಿವನ ಯಜಮಾನ ಕೂಡ ಆಗ್ತೀನಿ. ಆದರೆ ಅದಕ್ಕೆ ನಿನ್ನಂತ ಗೆಳೆಯರ ಸಹಕಾರ ನನಗೆ ಅಗತ್ಯ ಬೇಕು. ಜಾತಿ ಮತಗಳಲ್ಲಿ ಬೇರೆಯಾಗಿದ್ದರು ನಾವಿಬ್ಬರು ಒಂದೇ ತಾಯಿ ಮಕ್ಕಳೆಂದು ತಿಳಿ. ಕೂಲಿ ಮಾಲೀಕನೆಂಬ ಭೇದವಿದ್ದರೂ ನಾನಿನ್ನ ಸಹೋದರನೆಂದು ತಿಳಿ. ಒಟ್ಟಾರೆ ಒಗ್ಗಟ್ಟಿನಿಂದ ನಡೆಯುತ್ತಿರುವ ನಮ್ಮ ಈ ಬಿಗಿ ಸಂಸಾರಕ್ಕೆ ಯಾರಾದರೂ ಕೊಳ್ಳಿ ಇಡುವನೆಂದು ಬಂದರೆ ಅಂದೇ ಅವರನ್ನು ಅದೇ ಬೆಂಕಿಯಲ್ಲಿ ಹಾಕಿ ಸುಟ್ಟು ಭಸ್ಮ ಮಾಡಿಬಿಡೋಣ. ನಂಬಿಕೆ ತಾನೆ? ನಂಬಿದೆ ನಾಗರಾಜ್, ನಂಬಿದೆ. ಇಂದಿನಿಂದ ನೀನು ನನ್ನ ಒಡಹುಟ್ಟಿದ ಸಹೋದರ. ತೆಗೆದಪ್ಪ ಈ 10,000 ರೂಪಾಯಿಗಳನ್ನು. ಆಳುಗಳಿಗೆಲ್ಲ ಸಂಬಳ ಕೊಟ್ಟು ಬೇಗ ಶೇಂಗಾ ಖರೀದಿಗೆ ಹೋಗು. ಆಯ್ತು. ಕಾಳ ದೊಡ್ಡ ರೈತನೆನಿಸಿಕೊಂಡ ಸೊಕ್ಕಿನಿಂದ ಮೆರೆಯುವ ಬಡ್ಡಿ ಮಗ ಶಕ್ತಿ ನನ್ನ ಆಳುಗಳ ಮೇಲೆ ಕೈ ಮಾಡಿದ ಮೇಲೆ ಇನ್ನೊಂದು ಸಾರಿ ನನ್ನ ಆಳುಗಳ ತಂಟೆಗೆ ಬಂದರೆ ಅಂದೇ ಅವನ ಗಂಟಲ ಕೊಳೆದು ಬಿಡಿಸಿ ಸಾಕಿಬಿಡ. ಅಪ್ಪಣೆಯಾದರೆ ಎಂದೇ ಅವನ ಮುಂದೆ ಕಳೆದು ಅವನ ಮಾಂಸ ನಾನೇ ಸಾಕಿ ಬಿಡುತ್ತಾರೆ. ನಮಸ್ಕಾರ ಧಣಿಗಳಿಗೆ. ಓಹೋ, ದೊಡ್ಡ ರೈತನೆನಿಸಿಕೊಂಡಂಥ ಮಾನ್ಯ ಶಿವಪ್ಪನವರು. ಬನ್ನಿ ಬನ್ನಿ ಶಿವಣ್ಣನವರೇ, ಕುಳಿತುಕೊಳ್ಳೆ. ಇರಲಿ ಇರಲಿ ಗೌಡರೇ, ಇರಲಿ. ಆಯಿತು, ಬಂದ ವಿಷಯ ವಿಪರೀತಕ್ಕಿಳಿದು ಹೋಗಿದೆ ಗೌಡರೇ. 8,000 ಕಿಮ್ಮತ್ತು ಬೆಲೆ ಬಾಳಿದ್ದಲ್ಲದೆ ಈ ವರ್ಷದ ಬೆಳೆ ಪ್ರದರ್ಶನದಲ್ಲಿ ವಿಜಯ ಸಾಧಿಸಿದ ನನ್ನ ಜೋಳದ ಗೂಡಿಗೆ ಯಾರು ಸದ್ದಿಲ್ಲದೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ ದಣಿ. ಪಾಪ, ಅಂದಿನಿಂದ ಇಂದಿನವರೆಗೂ ಅವರ ಸುಳಿವೇ ಸಿಕ್ಕಿಲ್ಲ. ದೊಡ್ಡ ರೈತರಾದ ತಾವು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡಿಕೊಡುತ್ತೀರೆಂದು ನಂಬಿ ತಮ್ಮಲ್ಲಿಗೆ ಬಂದಿದ್ದೇನೆ. ಇದಕ್ಕೆ ಪರಿಹಾರ ನಿಧಿ ನಾನು ದೊರಕಿಸಿಕೊಡ್ತೇನೆ. ಇದರ ಬಗ್ಗೆ ನೀನೇನು ಚಿಂತಿಸುವ ಕಾರಣವಿಲ್ಲ. ಈಗಾಗಲೇ ಇನ್ಸ್ಪೆಕ್ಟರ್ಗೂ ಹಾಗೂ ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಿದ್ದೇನೆ. ಅಲ್ಲದೆ ಆ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಯಾರೇ ಇದ್ದರೂ ಅವನನ್ನು ಬಂಧಿಸಿ ಹಿಡಿತಂದಿರಿ ಎಂದು SP ಅವರ ಕಿವಿಗೆ ಸಹ ಮುಟ್ಟಿಸಿದ್ದೇನೆ. ನೀವೆಂಥ ಪುಣ್ಯವಂತರು ಗೌಡರೇ. ನಾನು ತಮಗೆ ವಿಷಯ ತಿಳಿಸದಿದ್ದರೂ ನನ್ನ ಕೆಲಸ ಮಾಡಲಿಕ್ಕೆ ಹತ್ತಿದ್ದೀರಲ್ಲ, ನಿಮಗೆ ದೇವರೆನ್ನಲು ದೇವ ಮಾನವನೆಂದನು ನನಗೊಂದು ತಿಳಿಯಲಾಗಿದೆ. ಬಡವರ ಬಗ್ಗೆ ಶ್ರಮಿಸುತ್ತಿರುವ ಕಾರ್ಯ ನೋಡಿ ಭಗವಂತ ನಿಮ್ಮನ್ನು ಸದಾ ಕಾಪಾಡಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುವೆ. ನಾನು ಮಾಡುತ್ತಿರುವ ಕಾರ್ಯ ಇದಾವ ದೊಡ್ಡ ಮಾತು? ಅದು ನಾನು ಮಾಡಲೇಬೇಕಾದ ಕೆಲಸ. ಸುತ್ತಮುತ್ತಲಿನ ರೈತರಿಗೆಲ್ಲ ಅಧ್ಯಕ್ಷನಾಗಿ ಒಳ್ಳೆಯ ಕೆಲಸ ಮಾಡಲಿ ಎಂದು ತಾವೆಲ್ಲರೂ ಸಂತೋಷದಿಂದ ನನ್ನನ್ನು ಆ ಅಧ್ಯಕ್ಷ ಸ್ಥಾನಕ್ಕೆ ಕೂಡಿಸಿರಂದ ಮೇಲೆ ಅದನ್ನು ನಾನು ಮಾಡಲೇಬೇಕಾಗುತ್ತದೆ ಶಿವಣ್ಣ. ನಿಮ್ಮ ಈ ಉಪಕಾರಕ್ಕೆ ಧನ್ಯವಾದಗಳು ಗೌಡರೇ. 8,000 ಕಿಮ್ಮತ್ತಿನ ಗೂಡು ಸುಟ್ಟ ಕಷ್ಟದಲ್ಲಿ ಕೈ ತೊಳೆದರು ತಾವಾಡುತ್ತಿರುವ ನುಡಿ ಕೇಳಿ ನನ್ನ ಹೃದಯದಲ್ಲಿ ಸಂತೋಷದ ಸಾಗರವೇ ಹುಕ್ಕಿ ಹರಿಯುತ್ತಿದೆ. ಹೃದಯದಾಗ ಅಷ್ಟೇ ಯಾಕೆ ಶಿವ, ಇನ್ನು ಮೇಲೆ ಪಾದದಿಂದ ನೆತ್ತಿಯವರೆಗೂ ಉಕ್ಕುತ್ತೆ. ಇಷ್ಟೆಲ್ಲ ನಾನು ಬಡವರಿಗೆ ಮಾಡಿದರು ಬಡವರು ನನ್ನ ಬಗ್ಗೆ ತಪ್ಪು ಕಲ್ಪನೆ ಮಾಡಿದ್ದಾರೆ ಶಿವ. ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜಕ್ಕೆ ಎದೆಗೊಟ್ಟು ನಿಂತು ಎಂದಿದ್ದ ಬಡವ ಮನ್ಯ ಬರಲಿ ಎಂದು ನಾನು ಸರ್ಕಾರದ ಜೊತೆ ಹೊಡೆದಾಡಿದರೆ ಜನ ನನಗೆ ವಿರೋಧ ಮಾಡುತ್ತಾರೆ. ಅದು ನಿನ್ನ ತಮ್ಮ ಈ ವಿಷಯದ ಬಗ್ಗೆ ವಿರೋಧವೇ ಮಾತಾಡಿಬಿಟ್ಟ. ಆದರೆ ನಾನು ಸಹಿಸಿಕೊಂಡು ನಿನ್ನ ಮುಖವನ್ನು ನೋಡಿ ಅವನನ್ನು ಸುಮ್ಮನೆ ಏನು ಹರಿಯದ ತಮ್ಮನ ಮಾತು ಹಚ್ಚಿಕೊಳ್ಳಬೇಡಿದನಿ. ಅವನಿಗೆ ಸರಿಯಾಗಿ ನಾನು ತಿದ್ದಿ ಬುದ್ಧಿ ಹೇಳುತ್ತೇನೆ. ಬುದ್ಧಿ ಹೇಳಕೊಳ್ಳ ಗುದ್ದಾಡ್ತೀವಿ ಅನ್ನೋ ಜನಕ್ಕ ಏನ್ ತಿದ್ದಿ ಹೇಳ್ತೀಯೋ ತಮ್ಮ?
ಬಾಬಾ ಆದ್ರೆ ನಮ್ಮಂತ ಅದ್ರ ಮನುಷ್ಯರು ಸಿಕ್ಬಿಟ್ರು ಆ ಕಡೆಗೆ ಎದು ಬರ್ತಾರ ಹೋಗ್ತಾರೋ ಅಪ್ಪ. ಒದ್ದರೂ ಆಗಲಿ ಇಲ್ಲವೇ ಕುತ್ತಿದರೂ ಆಗಲಿ ಹಿರಿಯರಾದ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಹಾ ಗೌಡರೇ, ಇನ್ನೊಂದು ವಿಷಯ ಮರೆತೇ ಬಿಟ್ಟಿದ್ದೀನಿ. ಕೈಗೆ ಬಂದ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಹೋಯಿತು. ಕೊಡತಕ್ಕ ಹಣದ ವ್ಯವಹಾರವೆಲ್ಲ ಹಾಗೆ ನಿಂತು ಹೋಗಿದೆ. ನೀವೀಗ ನನಗೊಂದು 1000 ರೂಪಾಯಿ ಹಣ ಕೊಟ್ಟು ನನ್ನ ಮುಂದಿನ ಬಿತ್ತನೆಗೆ ಅನುಕೂಲ ಮಾಡಿಕೊಡುವಿರೆಂದು ಕೇಳಿಕೊಳ್ಳುವೆ. ಇದಾವ ದೊಡ್ಡ ಮಾತು ನನಗೆ ಇದಕ್ಕೆ ಒಪ್ಪಿದಾಯ ಪಾಲಿಸಿದರೆ ಮುಂದಿನ ಬೆಳೆಯಲ್ಲಿ ಬಡ್ಡಿ ಸಮೇತ ಹಣ ಕೊಟ್ಟು ಋಣಮುಕ್ತನಾಗುತ್ತೇನೆ. ಇದಾವ ದೊಡ್ಡ ಮಾತು ನನಗೆ ಹೇಳ್ತೀಯ ಶಿವ. ಬೇಡಿದಾಗ ಬೇಡಿದಷ್ಟು ಹಣ ಕೊಡಲು ನಾನು ಸಿದ್ಧನಿರುವಾಗ ಈ ಮಾತನ್ನು ನೀನು ಹೆದರಿ ಕೇಳಬೇಕೆ? ಮರಾಠಿಯವರೇ, ಹಾಗಾದರೆ ಕೊಟ್ಟು ಕಳಿಸಿ ಬಿಡು 1000 ರೂಪಾಯಿಯನ್ನು. ಒಂದೊಂದ ಕಿತ್ಕೊಟ್ಟಂಗಲ್ಲ ಎಣಿಸ್ಕೊಂತ ಹಂಗ ಕುಪ್ಪೆ ಕೊಡ್ಲಪ್ಪ. ತಮ್ಮ ಶಿವಣ್ಣ, ನಾವೀಗ ನಿನಗೆ ಕೊಡೋದು ಸಾಲಲ್ಲಪ್ಪ, ಸಾಲ ರೂಪದ ಸರ್ಪ. ಅದನ್ನು ನೀನು ಸರಿಯಾಗಿ ಆಡಿಸುತ್ತಾ ದುಡಿಸುತ್ತಾ ಮರಳಿ ಗೌಡ್ರ ಮನೆಗೆ ಕಳಿಸಿದ್ರೆ ಸರ್ಪದ ಮರಿಯಾಗಿರ್ತತೆ. ಮತ್ತೆ ನೀನೇನಾರ ಮುಗುಳಿ ತುಂಬ ಮರ್ತು ಕುಂತ ಗರುಡ ರಾಜ್ಯದಲ್ಲಿ ಘಟ ಸರ್ಪ ಕಚ್ಚದಂತೆ ಎಚ್ಚೆತ್ತು ಸರ್ಪದ ಜೊತೆ ಕೆಲಸ ಮಾಡಿ ಬಂದ ದಾರಿಯಿಂದ ಅದನ್ನು ಮರಳಿ ಮನೆಗೆ ಕಳುಹಿಸಿಕೊಡುತ್ತೇನೆ. ನೀವೇನು ಚಿಂತಿಸಬೇಡಿ. ಹಾಗಾದ್ರೆ ತಮ್ಮ ಶಿವಣ್ಣ, ಇದಕ್ಕೊಂದು ದಶರಥ ಸಂತೋಷವಾಗಿ ಹಾಕುವೆನು. ತಾಟು ಬಾರಿ ತಮ್ಮ ಮುಂದೂರು ನಾವು ಬರ್ಕಂತು. ಹಾ ಗೌಡರೇ, ನಾನಿನ್ನು ಬರುತ್ತೇನೆ. ಬರಬೇಕು. ಹೋಗು ಬೆಪ್ಪೆಸಿವಿಯ ಹೋಗು. ಒಂದು ಆ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಆ ಶೇಕುನಿ ಬಿತ್ತಿದ ವಿಷದ ಬೀಜ ಆ ದುರ್ಯೋಧನನನ್ನು ಸಂಹಾರ ಮಾಡಲಿಕ್ಕೆ ಇಂದು ಈ ಕಲಿಯುಗದಲ್ಲಿ ಈ ರುದ್ರೇಗೌಡ ಬಿತ್ತಿದ ವಿಷದ ಬೀಜ ಶಿವಶಕ್ತಿಯರ ಸಂಸಾರವನ್ನೇ ತುಂಬಿದ ಮನೆ ಶಿವ್ಯ. ಈಗ ನಾನು ಕೊಟ್ಟಿರುವ 1000 ರೂಪಾಯಿ ನಿನ್ನ ಮನೆತನ ನಡೆಸುವುದಕ್ಕಲ್ಲ, ನಿನ್ನ ಮನೆ ಸರ್ವನಾಶ ಮಾಡುವುದಕ್ಕೆ. ಇವತ್ತೇ ಮೊದಲ ಬಾರಿಗೆ ನಿನ್ನ ಮನೆ ಪ್ರವೇಶಿಸಿದ ನನ್ನ ಹಣ ಕಾಳಿಂಗ ಸರ್ಪವಾಗಿ ನಿನ್ನ ಸರ್ವಾಸ್ತಿಯನ್ನೇ ಕಚ್ಚುವುದು. ದೊಡ್ಡ ರೈತನೆನಿಸಿಕೊಂಡು ಗುಡ್ಡದ ಆಕಾರವಾಗಿ ಬೆಳೆಸಿರುವ ನಿನ್ನ ತಮ್ಮನನ್ನು ನನ್ನ ಕಾಲದಲ್ಲಿ ಹಾಕಿ ಕುಳಿತು ಒಂದರ ಮೇಲೊಂದರಂತೆ ನಿನ್ನ ಸರ್ವಾಸ್ತಿಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿಯ ಶೀಲವನ್ನೇ ಕಿತ್ತಾಕಿ ಸುಟ್ಟು ಪುರಾಣಿ ಗೌಡನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಮುದ್ರೇಗೌಡನೇ ಅಲ್ಲ. ಹೋಗಲೇ ಹೋಗು. ಸರಿಯಾಗಿ ಕಂಟ್ರಿ ಸರ ಲಾರಿಗಳು ಲೋಡ್ ಮಾಡಿಕೊಂಡು ಜೀಪ್ ತೆಗೆದುಕೊಂಡು ಚನ್ನನಿಗೆ ಆಫೀಸಿಗೆ ಬರಲಿಕ್ಕೆ ಹೇಳು. ಲಾರಿ ಹಿಂದೆ ನಾವು ಹೌದು ದಣೆ, ನಮ್ಮ ಕಂಟ್ರಿ ಸಹ
ಗೌಡ್ರೆ ನಡ್ರಿ ಸ್ವಲ್ಪ ರೆಸ್ಟ್ ಬರ್ರಿ. ಏನ್ರಿ ಗುಲಾಬಿ ಅವರ ಮಾಡ್ಬೇಕಿತ್ತೇನು? ಬಾರಪ್ಪ ಮೊಬೈಲ್ ಡಾಕ್ಟರ್ ಬಂದ ಬಿಟ್ಟೆ ಸರಿಯ ಕಡೆಗೆ ರೆಡಿಯಾಗಿ ನಿಂತ ನಾವು ಮಾಡಕ್ ಬಂದ ರಂಗಮ್ಮಲ್ಲಿ ಏನು ಬಾಯಿ ಬಾಬಾಯಿ ಕಡಿಗೆ ಮಾಡ್ಕೊಂಡು ಮಾರಿ ಇನ್ನೇವ ಮಂಗಳೂರ್ ಕಡಿ ಮಾಡ್ಕೊಂಡು ತಿಳ್ಕೊಂಡು ಓಡೋಡಿ ಬಂದಿಲ್ಲ ಎದಕ್ ಬಂದಿ ಕಕ್ಕೆ ಅನ್ಕಂತ ಗುಬ್ ನನ್ನ ಮಗನೇ ನಮ್ದು ಇಂಜೆಕ್ಷನ್ ಮಾಡ್ಬೇಕಿತ್ತಿಲ್ಲ? ಇಂಜೆಕ್ಷನ್ ಮಾಡ್ಬೇಕಿತ್ತ? ಅಲ್ಲ ಮಾಡ್ಬೇಕಿತ್ತ ಏನು ಇಂಜೆಕ್ಷನ್ ಮುಗಿದವತ್ತ ನಿನ್ನಂತ ಕೂಡ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಓರೋದ 4 ಮಂದಿ ಸುಡ್ಗಾಡೆ ಎಲ್ಲ ಮೇಲೆ ತಪ್ಪು ತಿಳ್ಕೊಂಡಿದ್ದೀನಿ. ಇಲ್ಲ ಬಿಡ ನಾನೇನ್ ತಪ್ಪು ತಿಳ್ಕೊಂಡಿಲ್ಲ. ನೀನು ಮಾತಾಡದಷ್ಟು ಸುಲಭ ಅಲ್ಲ ನೋಡು ಚೆನ್ನಿ. ನನ್ನ ಇಂಜೆಕ್ಷನ್ ಒಮ್ಮೆ ಚುಚ್ಚಿಸ್ಕೊಂಡ್ಬಿಟ್ರೆ ಚುಚ್ಚಿದ ಸೂಜಿ ಕಡೆಗೆ ಬರೋದ್ರೊಳಗ ಕಣ್ಣ ತಂಪ ಹಾಗೆ ಅವನವನು ತಂಪು ನಿಂತಿದೆ. ಹೌದಪ್ಪ ನಾನು ಸೂಡಿಸ್ಕೋಬೇಡ. ನಿನ್ನಂತರ ಕೂಡ ಇಂಜೆಕ್ಷನ್ ಮಾಡ್ಕೊಂಡ್ರೆ ಸಂಪು ನಿದ್ದೆ ಬರುದಿಲ್ಲ, ಇರೋ ಬುದ್ಧಿನೂ ಹಾಳಾಗೋಗ್ಬಿಡ್ತಾನೆ. ಏ ನಿನ್ನ ಬಾಯಾಗ ಮಣ್ಣಾಕ ನೀನ್ ಏನ ಎತ್ಲಿ. ಡಾಕ್ಟ್ರ ಹೇಳ್ತೀನಿ ಕೇಳ, ಈ ನಮ್ಮನಿ ಮಣ್ಣು ಸೂಜಿ ಇಟ್ಕೊಂಡು ಯಾರಿಗ ಆರಾಮೈತಿ ಅಂತ ಕಂಡು ಹೆಂಗಸ್ರಿ ಇಂಜೆಕ್ಷನ್ ಮಾಡಿಸ್ತೀನಿ ಅಂತ ಓದಿ ಅಂದ್ರ ಸರಿ ಇರೋದಲ್ಲ. ಹಿಂಗ ಮಾಡಿ 4 ಮಂದಿಗೆ ಮಣ್ಣು ಸೂಜಿಲೆ ಅದೇನೋ ಅಂತಾರಲ್ಲ, ಇವನು ಮಾಡೋದಿಂತ ಅಲ್ಕ ಕೆಲ್ಸ ಗೊತ್ತೇನ್ರಿ? ಇವತ್ತು ಹಿಂಡು ಹೊಡೆದು ಅದ್ರಾಗ ಗುಳಿಗೆ ಮಾಡಿರ್ತಾನ. ಆ ಚರಂಡಾಗ ತೆಗ್ದ ನಿಂತ್ರ ನೀರ್ ತಗೊಂಡ್ಕೊಂಡು ಇಂಜೆಕ್ಷನ್ ಮಾಡಿ ರೊಕ್ಕ ವಸೂಲಿ ಮಾಡೋ ಡಾಕ್ಟ್ರ ಇವನು. ನಿನಗೆ ಯಾರು ಕರೆಸ್ತಾರೆ ಡಾಕ್ಟ್ರಿಗೆ ಅಂತ? ಅಲ್ಲ ಚೆನ್ನಿ, ನನ್ನ ಇಂಜೆಕ್ಷನ್ ಮಾಡಿದ್ರೆ ಸುಡುಗಾಡ್ದಾಗ ಮಲಗ್ತಾರ ಅಂತ ಹೇಳ್ತೀಯ? ಹೌದು. ಹಾಗಿದ್ರ ವಿಶ್ವಾಸ ಇರ್ಲಿಕ್ಕೆ ನಿನ್ನ ಕೈಯ ನನ್ನ ಕೈಯಕ್ಕ ಕೊಟ್ಟು ನೋಡು. ಅವನವನು ದಿಬ್ಬ ಆಯ್ತಾನೆ ಕೈ ಆಯ್ತ ಉಳಿಯಿದ್ದಲ್ಲಿ ಫೋನ್ ಹಾಕಿ ಚುಚ್ಚಿ ತಕ್ಕೊಂಡ್ಬಿಡ್ತದ. ಅವಾಗಾದ್ರೆ ನಿಂಗ ಬರೋಬ್ಬರಿ ಆಗ್ತದ ನೋಡು. ಏನು ಬರೋಬ್ಬರಿ ಆಗ್ತತಿ? ಆರಾಮಿಲ್ಲ ಅಂತಂದು ತಿಳ್ಕೊಂಡು ಹೊರ ಬಂದ ತಕ್ಷಣ ಇಂಜೆಕ್ಷನ್ ಮಾಡ್ತೀನಿ ಅಂತ ಕಂಡು ಹೆಂಗಸರಿಗೆ ನಮಗೆ ತಿರುಗಾಡ್ತೀನಿ. ನಿನಗೆ ಯಾರು ಹಾಕ ಬಡದಿಲ್ಲೇನ? ಇಲ್ಲೋಡ, ಆ ಮೊಂಡು ಸೂಜಿ ಇಟ್ಕೊಂಡು ಮೊನ್ನೆನ 4 ಮಂದಿ ಸುಡ್ಗಾಡ್ನಾಗ ಮಲಗಿಸಿದಿ ಅಂದ್ರೂ ನಾಚಿಕೆ ಬರೋದಲ್ಲ ನಿನ್ನ ಜನ್ಮಕ್ಕ. ಮತ್ತೆ ಮೊಂಡು ಸೂಜಿ ಇಟ್ಕೊಂಡು ಚುಚ್ಚಲೇನು ಹೊರಗೆ ಹಾಕಿ ಬಿಡ್ತೀನಿ ನೋಡು, ತೆಗೆದು ಬಿಡ್ತೀನಿ ನೋಡು ಅಂತ ಬಂದ ನೀವು ಮತ್ತೆ. ನೋಡ ಹೆಂಗ ಮಾತಾಡ್ತಾ ಹೋದೆ ಅಂದ್ರ ನಮ್ಮ ಅಪ್ಪಗೆ ಹೇಳಿ ನೀನು ಚೊಣ್ಣದ ಲಾಡಿನ ಕಿತ್ತು ಕೈಯಾಗ ಕೊಟ್ಬಿಟ್ಟೇನು ಹುಷಾರ್.
ಚೊಳ್ಳುಲಾಡಿ ಕೈ ಹಾಕಿ ಯಾಕೆ ಮಣ್ಣು ಹೋಗ್ತೀನಿ ಚೆನ್ನಿ? ಮತ್ತಿನೇನು ಬೇರೆ ಲಾಡಿ ಕೈ ಹಾಕ್ಲ? ನನ್ನ ಇಂಜೆಕ್ಷನ್ ಅಂದ್ರ ನಿಮ್ಮಪ್ಪನು ಬಾಯಿ ಚಪ್ಪಲಿಸ್ತಾನ. ನಿಮ್ಮಪ್ಪ ಹೇಳ್ತೇನೆ ಬಿಡೋದಿಲ್ಲ. ಕಳ್ಳಿ ಕರಿ ಹೊಡಿದೆ ಹಂಗ ಬಿಡ್ತಾರಂತ ಮಾಡಿ ಏನ ಇಲ್ಲ ನೋಡಿನಿ ಇದೇ ರಸ್ತೆದಾಗ ನೀನು ಅಡ್ಡ ಮಲಗಿಸಿ ನೀ ತಂದಿರೋ ಮಣ್ಣು ಸುಜಿಗ ನಿಂದು ನೀನು ಅದ್ರಾಗ ಹಾಕಿ ಚೆನ್ನಾಗಿ ಚುಚ್ಚಿ ಕಳಿಸ್ತಾ. ಚುಚ್ಚಿ ಕಳಿಸಿದ್ರು ಸಿಗ ಮಲಗ್ತೀನಿ ನನ್ನ ನಾಚಿಕಿಡಿ ಚೆನ್ನಿ ನಂದ. ನಾವು ಡಾಕ್ಟರ್ ಅಂದಿಂದ ಚುಚ್ಚಾಕನು ಗಟ್ಟಿ, ಗಟ್ಟಿ ಚುಚ್ಚಿಸ್ಕೊಳಕ್ಕೂ ಗಟ್ಟಿ. ರೋಗಿಗಳ ರಕ್ಷಣೆ ಮಾಡೋದು ನಮ್ಮ ಕೆಲಸ ನೋಡಿ. ನಾಚಿಗೇಡಿ ಎಷ್ಟು ಉಳಿದ್ರು ಇನ್ನೂ ನಿನಗೆ ನಾಚಿಕೆ ಆಗೋದಲ್ಲ ಅಂತ ನೀನೇನು ಮನುಷ್ಯ ಇದೀಯ? ಬಾದಾಮಿ ಬಸ್ ಸ್ಟ್ಯಾಂಡ್ ಇರೋ ಮಂಗೆ ಆಗಿದೀಯ. ಚೆನ್ನೆ ಉಗುಳ್ತಿ ಬೇಸ್ ಮಲ್ಲ ಅಡಿಕೆ ಮೈಸೂರು ಬೆಳೆದೆಲೆ ಒಂದೀಟ ಇದ ಸುಣ್ಣ ಬೇಸ್ ಬಾಯಾಗಲ್ಲ ಲಂಬ್ಲಿ ಕ್ಯಾಗ್ ಅಂತ ಉಗುಳು ಮಗ ಕೂಳಿಲ್ಲದ ಸಹಾಯಕತ್ತಾನ ನಿನ್ನ ಉಗುಳು ನೆಕ್ಕೆಲ್ಲ ನಾಗ್ಲ ಹೊಟ್ಟೆ ತುಂಬಿಸ್ಕೊಳ್ಳೆ ಬಹ ಡಾಕ್ಟರ ಅಲ್ಲಲ್ಲಿ ಮಾವಿನ ಬೋಟ ನೆಕ್ಕಿದಂಗ ಈ ಚೆನ್ನಿ ಉಗುಳಕ್ ಗತಿಯಲ್ಲೂ ಮರ ಯಾಕ ಲೇ ಮಂಗ್ಯ ಅದಕ್ಕೆ ಉಗುಳು ಅನ್ಬಾರ್ದ ಉಗುಳು ಅನ್ಬೇಕಪ್ಪ. ಅದಕ್ಕ ತುಪ್ಪ ಅನ್ಬೇಕು. ಉಗುಳಿ ಜೇನುತುಪ್ಪ ಏನು ಬಾಟಿಗಟ್ಟಿ ಜೀವ ರೀ ಇದು? ದೇವರು ನಿಂದು ಕೊಯ್ದು ಬಿಡ್ತಾರೆ. ಏನ್ ಕೊಯ್ತು ನೋಡ್ ಮರ ಬಹಳ ಕೆಳಗ ಆಲೋಚನೆ ಮಾಡ್ತಾರೆ. ನಿನ್ನ ಮೂಗ್ ಕೊಯ್ತಾರೆ. ಹಂಗಿಲ್ಲ ನಾನ್ ಏನೋ ತಿಳ್ಕೊಂಡ್ಬಿಟ್ಟು ನೋಡು ಅದರಿಂದ ಜೀವ ಮಾಡ್ತ ನೋಡ್ ಮರ ನಾನು ಅದಕ್ಕಪ್ಪ ನಾನು ಅದನ್ನ ಉಗುಳು ಅನ್ನೋದಿಲ್ಲ. ನನಗೆ ಚೆನ್ನೆ ಯಾವತ್ತು ಜೊತೆ ಆದರೂ ಅದು ನಾನು ಉಗುಳು ಅನ್ನೋದಿಲ್ಲ. ಅದು ನಾನು ಜೇನುತುಪ್ಪನೇ ಅಂತೀನಿ. ಯಾಕೆ ಈ ಸಣ್ಣ ಹುಡುಗರಿಗೆ ಜಲ್ದಿ ಬಾಯಿ ಬರ್ಲಿಕ್ಕಂದ್ರ ಈ ಜೇನುತುಪ್ಪ ನೆಕ್ಕಿಸ್ತಾರ ಹಂಗಾನ ಈ ನಿಮ್ಮಂತ ಹುಡುಗರಿಗೆ ಜಲ್ದಿ ಬಾಯಿ ಬರ್ಲಿಕ್ಕಂದ್ರ ಈ ನಮ್ಮ ಚೆನ್ನಿ ಬಾಯಿಯಿಂದ ಹೊರ ಬಂದ ಜೇನುತುಪ್ಪ ನೆಕ್ಕಿಸ್ತಾರ ಅಂದಂಗ ಚೆನ್ನಿ ಜೇನುತುಪ್ಪನ ದಿನಕ್ಕೆ 3 ಸತ್ಲೆ ನೆಕ್ಕಿದ್ರು ನಿನ್ಗಿನ್ನ ಸರಿಯಾಗಿ ಬಾಯಿನ ಬಂದಿಲ್ಲೋ ಮರ ಯಾಕ? ಚೆನ್ನ ನೀನು ತಾತರಿಂದ ಓಡಾಡಿ ಬಹಳ ತಿಳ್ಕೊಂಬಿಟ್ಟಿಲ್ಲ. ಈ ಜನ ಹೇಳ್ತದಲ್ಲಪ್ಪ ನೀನೇ ಹೋಗಣ ಅದನ್ನ ನಾನು ಬಿಡಿಸಿ ಹೇಳಕ್ ಹೋಗ್ಬಾರ. ಹೌದು ನಿನ್ನಿಷ್ಟ ಬಂದಂಗ ಮಾಡ್ಕ, ನಿನ್ನಿಷ್ಟ ಬಂದಂಗ ಹರ್ಕ. ಅರ್ಥ ಆಯ್ತಾ? ತಿಳ್ಕೊಂಡ್ಬಿಟ್ಟಿಯಲ್ಲ ಏನಾದ್ರು ಏನು ಸ್ವಲ್ಪ ಕಡೆ ಬಾ ಮತ್ತೆ. ಚೆನ್ನೆ ಏನು ಈ ಡಾಕ್ಟರ್ಗ ನೀನೇ ಒಂದ್ ಸ್ವಲ್ಪ ಚಲೋ ಡಿ ಪುಡಿ ಸಿಂಪಡಿಸಿ ಚುಚ್ಚಿಬಿಡು. ಡ್ರೈವರ್ಗ ಬುದ್ಧಿ ಇಲ್ಲ, ಆ ಹೆಂಗಸರು ಬೆನ್ನು ಕಾಯೋನಿಗೆ ನಿದ್ದಿ ಇಲ್ಲ ಅನ್ನೋದಿಲ್ಲ. ಅಲ್ಲವೇ ಪಾರ್ವತಿ ಅವುಗಳನ್ನ ಜೇನುತುಪ್ಪ ಮಾಡಿ ತಿಂದು ಆ ಶಿವ ಅಕ್ಕಿ ಗಂಡ ಸೀತಾ ಮಾತಾ ಅವುಗಳನ್ನ ಶ್ರೀರಾಮಚಂದ್ರ ತುಪ್ಪ ಮಾಡ್ಕೊಂಡು ತಿಂದು ಅವ ಅಕ್ಕಿ ಗಂಡ ದ್ರೌಪದಿ ಅವುಗಳನ್ನ 5 ಮಂದಿ ಜೇನುತುಪ್ಪ ಮಾಡ್ಕೊಂಡು ತಿಂದು ಆಕೆಗೆ 5 ಗಂಡರಾಗ್ಯಾರ. ತಿಳಿತೇನು? ಈಗ ಡಾಕ್ಟರು ಪೂರಾ ತಲೆ ಕಡಿಸ್ಕೊಂಡು ಮಗ ನನ್ಗ ಇಲ್ಲಿ ಕೈ ಕೊಡುವಂಗ ಕಾಣ್ತದಲ್ಲೋ ಮರ. ಈ ಮಗನ್ನ ಹೆಂಗನ ಮಾಡಿ ಇಲ್ಲಿಂದ ಊರ ಕೂಡ್ಸ್ಬೇಕಲ್ಲ, ಏನ್ ಐಡಿಯಾ ಮಾಡೋಣ ಅಂತೀನಿ. ರೀ ಡಾಕ್ಟರ್ ಸಾಹೇಬ್ರ, ಅಲ್ಲಿ ಊರಾಗ ನೋಡಿದ್ರ ಸಂಧಿ ಮನೆ ಸಂಗಮ್ಮ, ಮೂಲಿ ಮನೆ ಮುದುಕಮ್ಮ, ಸುಂಕಮ್ಮ, ಮಾರಮ್ಮ ಇವ್ರು ನೋಡಿದ್ರ ನಿನ್ನ ಊರಾಗ ಓಡಿ ಹುಡ್ಕಕತ್ತಾರ ಮರ. ನಾನ್ ಕೇಳಿದ್ನೆ ಏನ್ ಮಾಕಂದ್ರ ಯಾಕೆ ಹಂಗ ಹುಡ್ಕಕತ್ರಿ ಏನ್ ಅವ್ರು ಹೇಳಿದ್ರು ನಾವು ಬಸವ ಡಾಕ್ಟರ್ ನುಕ್ಕಕತ್ತೀವಪ್ಪ ಚೆನ್ನ ಅಂತ ಹೇಳಿದ್ರ. ನಾನ್ ಏನ್ ಹೇಳಿದ್ ಗೊತ್ತಾನ, ಯಾಕಂದ್ರ ನೀವ್ ಇಲ್ಲೇ ಹೇರಿ ಕೋತಾಪೇಟೆ ಕುತ್ಕೊಂಡಿರ
ಡಾಕ್ಟರ್ ಕಳಿಸಿನಂತೆ ಕಳಿಸ್ತೀನಿ ಅಂತೇಳಿ ಅವಸರಲ್ಲೇ ಓಡಿ ಬಂದೆ. ನೋಡ್ಪ ಡಾಕ್ಟರ, ಈಗ ನೀವೇನಾದ್ರೂ ಅವಸರಲ್ಲೇ ಹೋಗಿಬಿಟ್ಟೆ ಅಂದ್ರ ಏನ್ ಡೇಟ್ ಬಾರ್ ಆಗಿರ್ತಕ್ಕಂಥ ನಿನ್ನ ಗುಳಿಗೆ ಟಾನಿಕ್ ಮತ್ತೆ ಏನ್ ನಿನ್ನ ಮೊಳದಂತ ಲೈನಿಟು ಅದು ಖಾಲಿ ಆಗೋದಂತ ಕರೆನ ಹಿತ್ತು ನೋಡಪ್ಪ. ಮತ್ ನೀನೇನಾದ್ರು ಅಕಸ್ಮಾತ್ ಆಗಿ ಒಂದು 5 ನಿಮಿಷ ಲೇಟ್ ಆಗಿ ಹೋದ್ರ ಅಷ್ಟು ಪೇಷಂಟ್ ನೆನಕೆ ಡಾಕ್ಟರ್ ಪಾರಾಗೋದಂತ ಕರೆನ ಐತ್ ನೋಡ. ನಿನ್ನಣಗು ಮಾಡ ಬೇಡ, ನಿನ್ನ ಸೂಜಿ ಹಣಗು ನಾನು ಕರೆ ಹೇಳ್ತೀನಿ. ಬುಡಗಾಡಿ ಇಲ್ಲಿಂದ ಅಲ್ಲಪ್ಪ, ಕರೆ ಅಂತೇಳಿ ನನ್ನ ಆ ಕಡೆ ಕಳಿಸಿ. ನೀವಿಬ್ರು ಈ ಕಡೆ ಜಮ್ಮಣ ಕುಡಿ ಕಡೆಗೆ ಹೊಂಟಿರಿ. ಯಾಕಂದ್ರ ಅದು ಮಾಜಿ ಅಧ್ಯಕ್ಷ ಅದಲ್ಲ, ಅದನ್ನು ಮುಚ್ಚಿ ಹಾಕ್ಬಿಟ್ಟಾನ. ಏ ಚೆನ್ನಿ ಬ್ಯಾಡ ಸುಳ್ಳು ಕಡೆ ಹೋಗ್ಬಿಡಂಗ ಒಬ್ಬತ್ತ ಚೆನ್ನಿ ಇವನ್ನ ಬಿಟ್ಟು ನೀ ಮನೆಗೆ ಹೋಗ್. ಒಳ್ಳೆ ನಾನು ಬಂದು ಮಾಡ್ತೀನಿ. ಹೋಗಾಗ ಮಂಗೆ ಮುಸುಡಿ ಅವನ ಹೋಗ ನನ್ ಬಂದ ತಂದ ಇವ ಬಂದ ಮನ್ಯಾಗ ಬಂದ ಇಂಗ್ಲೀಷ್ ಮಾಡ್ತಾನಂತ. ನೆಟ್ಟಗ ಮಾತಾಡಕ್ ಬರಲ್ಲ, ಮತ್ತ ಮನೆಗೆ ಬೇರೆ ಬರ್ತಾನಂತ. ಆಗ ನಿನ್ನ ಕಬ್ರಿಗೇಡಿ ತಂದ ನೀನೇನ್ ಗೊತ್ತಿಗೆ ಯಾಕ ಅಲ್ಲ, ನಿನ್ನ ವ್ಯಾಪಾರ ಮಾಡ್ಬೇಕಂತೇಳಿ ನನ್ನ ಗಾಡಿ ಪಂಚರ್ ಆದ್ರು ಕೂಡ ಉಡುಪಿಲಿ ಬಂದು ನಿನ್ನ ವ್ಯಾಪಾರ ಮಾಡ್ಬೇಕಂತೇಳಿ ಬಂದ್ರ ನೀನ್ ನೋಡಿದ ನಿನ್ನ ವ್ಯವಹಾರನ ಅರುಕು ಪರಕು ಮಾಡಿ ಹೋಗ್ತಿಯಲ್ಲ. ಏನ್ ಹೇಳ್ತಿ ಹೇಳಿ ಇವತ್ತು ನಿನ್ನ ಗುಂಡು ಬಿಟ್ಟಿ ಅಂತ. ಹೌದ ಗಣಕುಮಾರ ನನ್ನ ಖರೀದಿ ಮಾಡೋ ರಾಜ್ಕುಮಾರ, ಮೊದ್ಲು ಚೆನ್ನಾಗಿ ಗರಿಗರಿನ ನೋಟ ತೆಗಿ ಹೊರಗ, ಆಮೇಲೆ ಗೊತ್ತಾಗತ್ತಿಲ್ಲ ಹತ್ರ ಎಷ್ಟೈತಿ ಕಿಮ್ಮತ್ತು. ಸುತ್ತ ಹತ್ತಳ್ಳಿಗೆ ಕಾರ್ ಬಿಡಿಸೋಕಾರ ಮೊಮ್ಮಗನಾದ ನನಗೆ ಇಲ್ಲ ಗಟ್ಟಿ ಕೊಡಿ ಅಂದ್ರೆ ತಾಕತ್ತಿಲ್ಲ ಗಮ್ಮತ್ತ. ಏ ಚೆನ್ನೆ ಕೇಳ, ನೀನು ಒಂದು ಗಟ್ಟಿ ಮನಸ್ಸು ಮಾಡಿ ಈ ನಿನ್ನ ಸುಂದರವಾದ ಹೂಮಾಲೆಯನ್ನು ಈ ನನ್ನ ಗಾಡಿಗೆ ಹಾರ ಮಾಡಿ ಹಾಕ್ತಾನಂತ ಸುಮ್ಮನೆ ಒಂದು ಸಿಗ್ನಲ್ ಕೊಡೆ. ಆಮೇಲೆ ಈ ನಿನ್ನ ಸುಂದರವಾದ ಹೂದೋಟವನ್ನೇ ಖರೀದಿ ಮಾಡ್ತೀನಿ. ಅಂತೂ ಹೂದೋಟವನ್ನು ಖರೀದಿ ಮಾಡೋಣ ರಾಜ್ಕುಮಾರ. ಈಗ ಬಂತು ನೋಡು ನನ್ನ ಹೃದಯ ತುಂಬಾ ಅಮರ ಪ್ರೇಮ. ನನ್ನ ಪ್ರೀತಿಗೆ ನೀನು ಅಂದ್ರೆ ಸಾಕು, ನನ್ನ ಮೆಚ್ಚಿದ ಶ್ರೀರಾಮ. ಈಗ ಬಂತು ಗಾಡಿ ನಮ್ಮ ರೂಟಿಗೆ. ಅಯ್ಯೋ ಸೀತೆ, ನೀನಲ್ಲಿಂದ ಬಂದರೆ ನಾನೇಕೆ ಕೈ ಬಿಡಲಿ? ಸತ್ಯ ಹಿಂದೆ ನನ್ನ ಜೊತೆಗಾರ್ತಿಯಾಗಿ ಹೃದಯ ತುಂಬಿ ಹಾಡುತ್ತಾ ಬಂದರೆ ತುಂಬಿ ಹರಿಯುವುದು ನನ್ನ ಪ್ರೇಮ ಮನ. ಈ ಮನ ತುಂಬಿ ಹಾರಾಡಿದ ನಿನ್ನ ಹುಡುಗರ ಮುಂದೆ ಸುರಿಸಲೇ ರಾಜ. ಆಮೇಲೆ ನಿನ್ನ ಕೊರಳಿಗಾಗಿ ಸಲ್ಲಿಸುವೆ ಪ್ರೀತಿ ಎಂಬ ಅಕ್ಷರಕ್ಕೆ ನಮನ.
ಸ್ವಾಮಿಗಳ ಉಭಯ ಗುರುಗಳ ಆಶೀರ್ವಾದದೊಂದಿಗೆ ಶ್ರೀ ಶ್ರೀ ಡಿ.ಎಂ. ಸದಾಶಿವಯ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಶ್ರೀ ವೈ ನಾಗೇಶ್ ಶಾಸ್ತ್ರಿಗಳ ರಂಗಮಂದಿರದಲ್ಲಿ ಶ್ರೀ ಗಾದಲಿಂಗೇಶ್ವರರ ಜಾತ್ರೆ ಹಾಗೂ ರಥೋತ್ಸವದ ನಿಮಿತ್ತವಾಗಿ ಶ್ರೀ ರಾಜರಾಜೇಶ್ವರಿ ಕೃಪಾ ಪೋಷಿತ ಕರ್ನಾಟಕ ನಾಟಕ ಮಂಡಳಿ ಯಳವಂಚಿಯವರು ಸಿಡಿದದ್ದ ಶಿವಶಕ್ತಿ ಅರ್ಥಾತ್ ರೈತನ ಬಾಳು ಕಣ್ಣೀರಿನ ಗೋಳು ಎಂಬ ನಾಟಕಕ್ಕೆ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀಮಾನ್ ಬಿ ಶ್ರೀರಾಮುಲು ಸಂಸದರು ಬಳ್ಳಾರಿ, ಶ್ರೀಮಾನ್ ಇ ತುಕಾರಾಮ್ ಶಾಸಕರು ಸಂಡೂರು, ಅದೇ ರೀತಿಯಾಗಿ ಶ್ರೀ ವೈ ವಿರೂಪಾಕ್ಷ ಗೌಡ್ರು, ವೈ ಪಾಲಾಕ್ಷ ಗೌಡ್ರು, ಶ್ರೀ ವೈ ಗಂಗಾಧರ ಗೌಡ್ರು, ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಡಿ.ಎಂ. ಯರಿಸ್ವಾಮಿಗಳು, ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಡಿ.ಎಂ. ಸದಾಶಿವ ಸ್ವಾಮಿಗಳು, ಮ್ಯಾನೇಜರ್ ಆಗಿರ್ತಕ್ಕಂಥ ಕೆ. ಅಂಬರೀಶ್, ಕೆ. ಬಸವನಗೌಡ ಕ್ಲಾಸ್ 1 ಕಾಂಟ್ರಾಕ್ಟರ್, ಡಿ. ರಕ್ಕಪ್ಪ ಸೂಪರ್ ಮಾರ್ಕೆಟ್, ಕೆ. ಶರಣಪ್ಪ ಕಾಂಗ್ರೆಸ್ ಮುಖಂಡರು, ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ಕೆ. ಅಂಬಣ್ಣ, ಡಿ. ಶಂಕರದಾಸ್ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಮ್ಯಾನೇಜರ್ ಆಗಿರ್ತಕ್ಕಂಥ ಕೆ. ಶೇಖಣ್ಣ, ಮ್ಯಾನೇಜರ್ ಕೆ. ಗಂಗಣ್ಣ, ಕೆ. ಅಂಬಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮ್ಯಾನೇಜರ್ ಆಗಿರ್ತಕ್ಕಂಥ ಡಿ. ಹೇಮಚಂದರ್, ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಕೆ. ಒಟ್ಟಿನ ಅಂಬಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮುಖ್ಯ ಅತಿಥಿಗಳಾಗಿರತಕ್ಕಂಥ ಸರ್ವ ಶ್ರೀ ಡಿ. ರಾಮಚಂದ್ರಪ್ಪ, ಇಡಿಗಿರಿ ಸೂರ್ಯನಾರಾಯಣ, ಶ್ರೀಮತಿ ಭಾರತಿ ಲಕ್ಷ್ಮೀರೆಡ್ಡಿ ಜಿಲ್ಲಾ ಪಂಚಾಯತ್ ಸದಸ್ಯರು, ದೊಡ್ಡಮನೆ ಮಲ್ಲಿಕಾರ್ಜುನ ತಾಲೂಕ್ ಪಂಚಾಯತಿ ಸದಸ್ಯರು, ವಾಸು ಕುಮಾರ್ PSI ಕುಡ್ತಿನಿ, ಶ್ರೀನಿವಾಸ ರಾವ್ ಸಿಪಿಐ ಕುರುಗೋಡ್, ಇ. ಇಡಗಿರಿ ಯರಿಸ್ವಾಮಿ PSI ಮೋಕ, ಹರಿಕೃಷ್ಣ KV ಕುಡ್ತಿನಿ, ಕಲ್ಕಂಬದ ಬಸವರಾಜ್, ಕೆ. ಶರಣಪ್ಪ, ಡಿ. ರೊಕ್ಕಪ್ಪ, ಕೆ. ಅಂಬರೀಶ್ ಕರ್ನಾಟಕ ರಕ್ಷಣಾ ವೇದಿಕೆ ಕುರುಗೋಡ್ ಘಟಕ, ಶಂಕರ್ ದಾಸ್ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ, ಕೆ. ಬಸವನಗೌಡ ಕ್ಲಾಸ್ 1 ಕಾಂಟ್ರಾಕ್ಟರ್, ಕೆ. ಗಂಗಣ್ಣ ಬಲ್ಲೂರೇಶ್ವರ ಟ್ರೇಡರ್ಸ್, ಡಿ. ನಾಗರಾಜ್ ಶ್ರೀರಾಮ ಟ್ರೇಡರ್ಸ್, ಮುದ್ದೇವಣ್ಣೂರಪ್ಪ
ಎಂ ದೊಡ್ಡಬಸಪ್ಪ, ಎನ್ ಮಾರೇಣ್ಣ, ಅಂಬರೀಶ್ ಶಾಸ್ತ್ರಿ, ಜಿ ಗೋಡೆಯಪ್ಪ, ಸಿಂದಗೇರಿ ತಮ್ಮನಗೌಡರು, ಕಾರೆ ಶಂಕರಗೌಡ, ಪಿ ಸದಾಶಿವ, ಡಿ ಆಂಜನೇಯ ಲ್ಯಾಂಡ್ಲಾರ್ಡ್, ಕೆ ಶೇಖಣ್ಣ, ಕೆ ಚಂದ್ರಣ್ಣ, ಕೆ ಲೋಕಣ್ಣ, ವೈ ಮಹೇಶ್ ಸ್ವಾಮಿ, ಲಿಂಗಪ್ಪನಮಗ ಸ್ವಾಮಿ, ಕೆ ಯುವರಾಜ್, ಕೆ ತಾಳೂರಪ್ಪ, ಕೆ ಮಾರೇಣ್ಣ, ಮಲ್ಲಿಕಾರ್ಜುನ್ ಡಾಕ್ಟ್ರು ನೆಣಿಕೆ, ಕ್ಯಾದಿಗಾಳ್ ಯರಿಸ್ವಾಮಿ, ಅಂಗಡಿ ರಮೇಶ್, ಡಿ ವಿನಾಯಕ, ಕಾಂಟ್ರಾಕ್ಟರ್ ಕೆಬಿ, ಲಿಂಗಪ್ಪನಮಗ ಬಡಿಗೇರ್ ವಿನಯ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಯಳಬಿನ್ಸಿ ಘಟಕ, ಶ್ರೀಮಂತಿ ಯರಮ್ಮ ಶಿವಪ್ಪ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ, ಶ್ರೀಮತಿ ಡಿಎಂ ಶಾರದಮ್ಮ ಶಿವಕುಮಾರ್, ಶ್ರೀಮತಿ ಗುರಿಕೇರಿ ಗಂಗಮ್ಮ ದೊಡ್ಡಬಸಪ್ಪ, ಕೆ ಗೊಂಜಪ್ಪ, ಶ್ರೀಮತಿ ವಿ ಲಕ್ಷ್ಮೀ ಮಾರಪ್ಪ, ಎಚ್ ಕೇಶವ, ಶ್ರೀಮತಿ ಗಂಗಮ್ಮ ತುಕಾರಾಮ್, ಶ್ರೀಮತಿ ಉಲಿಗಪ್ಪ ಬಸವರಾಜ್, ಮುದುಕಪ್ಪ ಸದಸ್ಯರು ತಿಮ್ಲಾಪುರ, ಶ್ರೀಮತಿ ಲಲಿತಮ್ಮ ಫಲಸಪ್ಪ, ಸಿ ಹನುಮಂತಪ್ಪ ಸೊಸೈಟಿ ಡೈರೆಕ್ಟರ್, ವ್ಯವಸ್ಥಾಪಕರು ಹಾಗೂ ರಂಗಸಂಚಿಕೆ ಕೆ ನಾಗಪ್ಪ, ಶ್ರೀ ಕುರೆಕುಪ್ಪ ಸ್ವಾಮಿ, ಈ ಎಲ್ಲ ಗಣ್ಯ ವ್ಯಕ್ತಿಗಳು ಅರ್ಜೆಂಟ್ ಆಗಿ ವೇದಿಕೆ ಮೇಲೆ ಬರಬೇಕು. ಡಿಎಂ ಅದೇ ರೀತಿಯಾಗಿ ಎಸ್ಟಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮುದೇನೂರ್ ಹನುಮಂತಪ್ಪನವರು ಸಹ ವೇದಿಕೆ ಮೇಲೆ ಬರಬೇಕು. ಪೂಜ್ಯ ಗುರುಗಳಾದ ಡಿ.ಎಂ. ಸದಾಶಿವ ಮೇಷ್ಟ್ರು ಒಂದೆರಡು ಮಾತಾಡಬೇಕೆಂದು ಕೇಳ್ಕೊಳ್ತೀನಿ. ಶುಭ ದಿನ. ಮಾಘ ಪುಗಳ ಪಂಚಮಿ ಗುಳ್ಯದ ಶರಣ ಗಾದಿಲಿಂಗೇಶ್ವರರ ರಥೋತ್ಸವ ನಮ್ಮೂರಿನಲ್ಲಿ ಇದು 2ನೇ ವರ್ಷ. ಹೋದ ವರ್ಷನೇ ದೇವಾಲಯ ಮೂರ್ತಿ ಪ್ರತಿಷ್ಠಾಪನೆ, ಹೊಸ ತೇರು, ಹೊಸ ಜಾತ್ರೆ. ಹೋದ ವರ್ಷ 3 ತಿಂಗಳಲ್ಲಿ ಗಾದಿಲಿಂಗಪ್ಪ ಇಷ್ಟೆಲ್ಲ ನಡೆಸ್ಕೊಂಡ ಅಂದ್ರೆ ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯ ಪ್ರಭಾವದಿಂದ ನಮ್ಮೂರಲ್ಲಿ ಗಾದಿಲಿಂಗೇಶ್ವರರ ಇದು 2ನೇ ರಥೋತ್ಸವದ ಅಂಗವಾಗಿ ಹೋದ ವರ್ಷವೂ ರಥೋತ್ಸವದ ಅಂಗವಾಗಿ ಇದೇ ನಾಟಕವನ್ನು ಪ್ರಯೋಗ ಮಾಡಿದ್ರು. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ರಾಜರಾಜೇಶ್ವರಿ ಕಲಾ ನಾಟ್ಯ ಸಂಘದ ನಮ್ಮ ಎಲ್ಲ ಕಲಾವಿದರು ಸಿಡಿದೆದ್ದ ಶಿವಶಕ್ತಿ ಎನ್ನುವ ನಾಟಕವನ್ನ ಅಭಿನಯ ಮಾಡ್ತಕ್ಕಂಥವರಾಗಿದ್ದಾರೆ. ಮಧ್ಯದಲ್ಲಿ ಈ ಮಾತಾಡೋದು, ಈ ಸನ್ಮಾನ ಅಂದ್ರೆ ಪ್ರೇಕ್ಷಕರಿಗೆ ಬಹಳ ಕಿರಿಕಿರಿ. ಕಥೆ ನಡೀತಿರ್ಬೇಕು ಅವ್ರಿಗೆ, ಜನರಿಗೆ, ಪ್ರೇಕ್ಷಕರಿಗೆಲ್ಲಪ್ಪ ಕಥೆ ನಡೀತಿರ್ಬೇಕು. ಸನ್ಮಾನ ಯಾಕೆ ಇಟ್ಕೊಳ್ತಾರೆ, ಭಾಷಣಗಳು ಯಾಕೆ ಇಟ್ಕೊಳ್ತಾರೆ, ಪದ್ಧತಿ ಮತ್ತೆ ಅವ್ರದ್ದು ಒಂದು
ಫಾರ್ಮಾಲಿಟೀಸ್ ಅಂತಾರೆ ಲಿಂಗ್ವಿಸ್ಟ್ನಾಗೆ. ಇದೊಂದು ಪದ್ಧತಿ. ಕೂಡಿನ ಸ್ವಲ್ಪ ಹಿರಿಯರನ್ನ ವೇದಿಕೆ ಕರೆದು ಅವನ್ನೆಲ್ಲ ಸತ್ಕಾರ ಮಾಡಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಪದ್ಧತಿ. ಅದೇ ರೀತಿಯಲ್ಲಿ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಸಭೆಗೆ ಊರಿನ ಪ್ರಮುಖರನ್ನ, ಗಣ್ಯ ವ್ಯಕ್ತಿಗಳನ್ನ ಬರಮಾಡಿಕೊಂಡು ಅವರನ್ನ ಸನ್ಮಾನಿಸತಕ್ಕಂಥ ನಮ್ಮ ರಾಜರಾಜೇಶ್ವರಿ ನಾಟಕ ಕಲಾ ಸಂಘದ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಎಲ್ಲ ಕಲಾ ಸಂಘದ ಸದಸ್ಯರುಗಳಿಗೂ ಆ ದಯಾಮಯನಾಗಿರ್ತಕ್ಕಂಥ ಶರಣ ಗಾದಿಲಿಂಗೇಶ್ವರರು ಅನಂತ ವಿಧವಾಗಿರ್ತಕ್ಕಂಥ ಆಯುಷು ಭೋಗ ಭಾಗ್ಯ ಕೊಟ್ಟು ಕಾಪಾಡಿ ಎಂದು ಹಾರೈಸುತ್ತಾ, ಇನ್ನು ಈ ನಾಟಕದಲ್ಲಿ ಸ್ಟೇಜ್ನಲ್ಲಿ ನಾಟಕ ನಡೀತಾ ಇರ್ತದೆ. ಸ್ಟೇಜ್ಗೆ ಹೋಗೋರು ಬರೋರು ಬಹಳ. ನಾಟಕ ನಡೀತಾ ಇರ್ಬೇಕಾದ್ರೆ ಹೋಗೋರು ಬರೋರು ಏನದ ನನಗೆ ಪದ್ಧತಿ ಅಲ್ಲ, ನಾಟಕದ ಪದ್ಧತಿ ಅಲ್ಲ, ನಾಟಕನೇ. ಅವ್ರ ಸಭೆ ನಡೀತಿರ್ತತೆ, ಅವ್ರದ್ದೇನೋ ಅಲ್ಲಿ ಡೈಲಾಗ್ ನಡೀತಿರ್ತತೆ, ಇವ್ರು ಹೋಗೋದು ಮತ್ತೆ ಇಲ್ಲಿ ಬರೋದು, ಅಲ್ಲಿ ಹೇಳೋದು, ಇನ್ನೊಬ್ಬತ್ತು ಬರೋದು. ಇದು ನಾಟಕಗಳಲ್ಲಿ ಮಾಡ್ತಕ್ಕಂಥದ್ದಲ್ಲ. ಒಂದು ಶಿಸ್ತಿರಬೇಕು. ನಾಟಕಗಳಲ್ಲಿ ಒಂದು ಶಿಸ್ತನ್ನ ನಾವು ಪಾಲನೆ ಮಾಡೋದ್ರಿಂದ ಬಂದಿರತಕ್ಕಂಥ ಪರಸ್ಪರದಿಂದ ಬಂದಿರತಕ್ಕಂಥವ್ರು ಏಳು ರೀತಿಯಲ್ಲಿ ಯಾವ ಶಿಸ್ತು ಐತಪ್ಪ, ರಂಗದಲ್ಲಿ ಒಬ್ರು ಪ್ರವೇಶ ಮಾಡೋದಲ್ಲ ಅಂತಕ್ಕಂಥದ್ದು ನಮಗೆ ಬರ್ತದ. ಅದನ್ನ ಆಲೋಚನೆ ಮಾಡಕ್ ನಾವು ಬರೋಣ, ಇನ್ನು ಬೇರೆ ಕಡೆಯಿಂದ ಬರೋಣ. ಇಲ್ಲಿ ಸೀನ್ ನಡೀತಾ ಇರ್ತದೆ, ಸೀನ್ ನಡೀತಾ ಇರೋ ಕಡೆ ಬರೋದು ಹೋಗೋದು. ಆಮೇಲೆ ದಯಮಾಡಿ ಆರ್ಕೆಸ್ಟ್ರಾ ತಪ್ಪು ತಿಳ್ಕೊಬೇಡ್ರಿ. ಸ್ವಲ್ಪ ಡೈಲಾಗ್ ಕೇಳೋಷ್ಟು ಮಟ್ಟಿಗೆ ಸ್ವಲ್ಪ ಮ್ಯೂಸಿಕ್ ಕೊಡ್ರಿ. ಡೈಲಾಗ್ ಅಲ್ಲ, ತಪ್ಪು ತಿಳ್ಕೊಬೇಡ್ರಿ. ಐ ಆಮ್ ಆಲ್ಸೋ ಆರ್ಟಿಸ್ಟ್. ನಾನು ಒಬ್ಬ ಕಲಾವಿದನೇ. ಕಲೆ ಬಗ್ಗೆ ನನಗೆ ಗೊತ್ತು. ಏನ್ ಸುಮ್ಮನೆ ನಿಮ್ದೇ ಜಾಸ್ತಿ ಮಾಡ್ಬೇಡ್ರಿ. ಅದು ನಮ್ಮ ಪ್ಯಾಡು ಸ್ವಲ್ಪ ಸೈಲೆಂಟ್ ಇರೋದು ಅಂತ. ಹಾಗಾದ್ರೆ ಆ ಡೈಲಾಗ್ಗಳು ಏನೋ ಅಂಬೋದು ಹೊರಗೆ ಬರ್ತಾವ. ಒಂದಿಷ್ಟು ನೀವು ಮಿಕ್ಕ ಸಮಯದಲ್ಲಿ ನೀವು ಏನಿದ್ದು ನಿಮ್ದು ಉಪಯೋಗಿಸ್ರಿ. ಅವ್ರು ಡೈಲಾಗ್ ಹೇಳುವ ಮಾತು ದಯಮಾಡಿ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಇದ್ರ ಬಗ್ಗೆ ತಾವೇನು ತಪ್ಪು ತಿಳ್ಕೊಬಾರ್ದಂತಕ್ಕಂಥ ರೀತಿಯಲ್ಲಿ ತಿಳಿಸುತ್ತಾ ಈ ಒಂದೆರಡು ಮಾತುಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಈ ಸಂಘದವರಿಗೂ ಅನಂತ ವಿಧವಾಗಿರ್ತಕ್ಕಂಥ ಧನ್ಯವಾದ ಅರ್ಪಿಸುತ್ತಾ ಇಲ್ಲಿಗೆ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಒಂದು ನಾಟಕವನ್ನು ವೀಕ್ಷಣೆ ಮಾಡಲು ಬಂದಂತ ಎಲ್ಲ ಕಲಾ ಪ್ರೇಕ್ಷಕರೇ, ಈ ಗುಳ್ಳ್ಯದ ಗಾದಿಲಿಂಗೇಶ್ವರ ಶರಣ ಈ ಜಾತ್ರೆ ಪ್ರಯುಕ್ತ ಈ ನಮ್ಮೂರಿನ ಒಂದು ಕಲಾ ಸಂಘದವರು ಈ ನಾಟಕವನ್ನ ಹಮ್ಮಿಕೊಂಡಿರ್ತಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತಿರೋದು ನೋಡಿದ್ರೆ ನಮ್ಮ ನಾಟಕ ಅದ್ಭುತವಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಈ ಏಳುಬಿಂಚಿ ಕಲೆಗಾರರ ಊರು. ಇಲ್ಲಿ ಕಲೆಯ ಬಗ್ಗೆ ಹೇಳುವಂತಿಲ್ಲ. ಈ ಒಂದು ರಂಗಮಂದಿರ ವೈ ನಾಗೇಶ್ ಶಾಸ್ತ್ರಿ ರಂಗಮಂದಿರ ಇದು. ಮೈಸೂರು ಆಸ್ಥಾನದಲ್ಲಿ ಪಂಡಿತರಾದಂತ ನಾಗೇಶ್ ಶಾಸ್ತ್ರಿ ಅವರು ಹುಟ್ಟಿದಂತ ಊರು ಇದು. ಇದ್ರ ಬಗ್ಗೆ ಇನ್ನೂ ಹೇಳೋದು ಬಹಳಷ್ಟಿತ್ತು. ಎಲ್ಲರೂ ನಾಟಕ ನೋಡೋದು ಬಂದಿದ್ರಿ. ಇನ್ನ ಕೆಕೆ ಹೊಡೆದು ನಡಪ್ಪ ಅಂಬತ್ತಕ್ಕನ್ನು ಮಾಡ್ಸ್ಕೊಂಬೋದಲ್ಲ. ತಾವು ಈ ನಾಟಕನ ನೋಡಿ ಒಂದು ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಕೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ತುಂಬಾ ನಮಸ್ಕಾರಗಳು. ತಂದೆ ಚಂದ್ರಕೇತು ಮಹಾರಾಜರ ಶಕ್ತಿಯಿಂದ ಹುಟ್ಟಿಸಿದ ನನ್ನ ತಂದೆ ಯಾವ ಗಳಿಗೆಯಲ್ಲಿ ಮನೆ ಬಿಟ್ಟು ಹೋಗಿ ಕೊಲೆಗಾಗುತ್ತಿದ್ದೆಪ್ಪ. ತಾಯಿ ಇಲ್ಲದೆ ನಾನು ತಂದೆ ಆಶೆಯಲ್ಲಿ ಬೆಳೆದೆ. ಆದ್ರೆ ತಂದೆ ಕೂಡ ನನ್ನ ಕೈ ಬಿಟ್ಟು ಹೋದಾಗ ಈ ಪ್ರಪಂಚದಲ್ಲಿ ನಾನು ಅದೇ ಜೀವನ ಮಾಡಲಿ. ಇದ್ದ ಆಸ್ತಿ ಎಲ್ಲ ರುದ್ರೇಗೌಡನ ಪಾಲಾಗಿ ಹೋಯಿತು. ಇನ್ನು ಈ ಪ್ರಪಂಚದಲ್ಲಿ ನಾನದು ಹೆಣ್ಣಾಗಿ ನಾನು ಹೇಗೆ ಬಾಳ್ಲಿ? ತಂದೆ, ಈ ನಿನ್ನ ಮಗಳ ಕನಸಿನಲ್ಲಾದ್ರೂ ಬಂದು ಈ ನಿನ್ನ ಮಗಳನ್ನು ಜೋಪಾನವಾಗಿ ನೋಡ್ಕೊಳ್ಬಾರ್ದೇನಪ್ಪ. ಸತ್ತು ಹೋದ ನಿನ್ನ ಹೆತ್ತಪ್ಪ ಕನಸಿನಲ್ಲಿ ಬಂದು ಕಾಪಾಡಲು ಅದು
ಸಾಧ್ಯವೇ ಯಮುನಾ? ಯಾರು ಯಾರು ನೀವು? ಭಯಪಡಬೇಡ, ನಾನು ಬೇರೆ ಯಾರೂ ಅಲ್ಲ, ರುದ್ರೇಗೌಡನ ಮಿಲ್ ಮ್ಯಾನೇಜರ್ ನಾಗರಾಜ್. ಅದೇ ಇಲ್ಲಿ ತನಕ ಬಂದಿದ್ದೇಕೆ ನಿಮ್ಮ ಆಗಮನ? ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಯಮುನಾ. ಚಿತ್ರಲೇಖನಂತೆ ವಿಚಿತ್ರವಾಗಿ ಕಾರ್ಗತ್ತಲೆಯಲ್ಲಿ ಬಿದ್ದು ಸಾಯುತ್ತಿರುವ ಈ ನಿನ್ನ ಬಣ್ಣದ ಬದುಕನ್ನು ನಿನ್ನಿಂದ ನಿರ್ಮಿಸಬೇಕೆಂದು ಬಂದೆ. ಹಣದ ಆಸೆಗಾಗಿ ಗಾಢವಾದ ಮಾನ ಮರ್ಯಾದೆಯನ್ನು ಕಳೆದುಕೊಳ್ಳಲು ನಾನೇನು ಹೇಳಿ ಹೆಣ್ಣಲ್ಲ. ಮಿಸ್ಟರ್ ನಾಗರಾಜ್, ಆಕಾಶ ಭೂಮಿಗೆ ಅಂತರವಿದ್ರು ಕೂಡ ಭೂಮಿಯನ್ನು ಹಾಸಿಗೆ ಮಾಡಿಕೊಂಡು ಆಕಾಶವನ್ನು ಹೊದಿಕೆ ಮಾಡಿಕೊಂಡು ಜೀವನ ಸಾಗಿಸ್ತೇನೆ ವಿನಃ ನಿನ್ನಂತ ಶ್ರೀಮಂತರ ಕುತಂತ್ರಕ್ಕೆ ಸಿಗಲಾರೆ ನಾನು. ಸೃಷ್ಟಿ ನಿಯಮದ ಸಂಕಲ್ಪಕ್ಕೊಳಗಾಗಿ ನಿನ್ನ ಭವಿಷ್ಯವನ್ನೇ ಬರಡಾಗಿಸಿಕೊಂಡ ಬ್ರಹ್ಮಾಂಡದ ಬರಡೆಯ ಮುತ್ತಿಗೆಯಿರಿಸಿಕೊಂಡಿರುವ ಈ ಚರ್ವ ನಾಗರಾಜನ ಜೊತೆಯಾಗಿ ಹಿಪ್ಪೆಯಲ್ಲಿ ಬಿದ್ದಿರುವ ಈ ನಿನ್ನ ಸಂಸಾರವನ್ನು ಒಬ್ಬರಿಗಾದ ತಂದುಕೋ. ನೀನೇ ಸತಿಸ್ಥಾನ ತಿರಸ್ಕರಿಸಿ ನಿನ್ನ ಛಲವನ್ನೇ ಮುಂದುವರಿಸಿ ಬೇರೆ ಗಂಡನಾದಲ್ಲಿ ಅಂದೇ ನೀನನ್ನ ಕೈಯಲ್ಲಿ ರಂಡೆಯಾಗುವುದು ಖಂಡಿತ. ಏನೋ ಮನಸ್ಸಿಲ್ಲದ ಹೆಣ್ಣನ್ನು ಮದುವೆಯಾಗಂತ ಒಪ್ಪಿಸ್ತಿದ್ಯಲ್ಲ, ನೀನೆಂತ ಹೇಳಿ ಗಂಡಸ? ಪ್ರಚಂಡನಾಗಿ ಗಂಡುಗಳಲ್ಲಿ ಪರಶುರಾಮನ ಶಕ್ತಿ ಮೀರಿಸುವ ಈ ಗಂಡುಗಲಿ ನಾಗರಾಜನಿಗೆ ಹೇಳಿ ಬಳಿ ಉತ್ತರಿಸುವೆಯಾ? ಕೊಂಡ ಹೆಣ್ಣಿನ ಚೀಲವನ್ನೆಂದು ರಂಡೇತನ ಮಾಡಿರುವ ಈ ಬಂಡ ನಾಗರಾಜ್ ಸಂಪಿಗೆ ಎಂತಿರುವ ಈ ನಿನ್ನ ಶೀಲಕ್ಕೆ ಕೈ ಹಾಕಿ ಹಣ್ಣಿನಂತಿರುವ ಈ ನಿನ್ನ ತುಟಿಗೆ ಚುಂಬನವಿಟ್ಟು ಹಂಬಲ ಏನೋ ಕಂಡ ಹೆಣ್ಣಿನ ಶೀಲದಂತೆ ನನ್ನ ಶೀಲವೇನು ಬಂಡಗೆಟ್ಟ ಶೀಲ ಅಂತ ತಿಳ್ಕೊಂಡಿದೀಯ? ಗರದಿಯೊಂದ ಹೆಣ್ಣನ್ನು ಮುಟ್ಟಲು ಬಂದ್ರೆ ಚಂಡಿ ಚಾಮುಂಡಿಯಾಗಿ ನಿನ್ನ ರುಂಡವನ್ನ ಚಂಡಾಡ್ಬೇಕಾಗತ್ತೆ. ಎಚ್ಚರ. ನಿಮಗೆ ಎಚ್ಚರ ಹೇಳುವ ಹುಚ್ಚು ಚಂದ್ರನ ಚಂಡಿ ಅವತಾರ ತಾಳಿದ ಬಂಡ ಹೆಣ್ಣಿನ ಗಂಡನಾದ ಶಿವಶಂಕರನು ಈ ನಾಗರಾಜ್ ಚಂಡಿಯ ಗಂಡನಾದ ಶಿವಶಂಕರನ ಕೊಲೆ ಹಾಕಿ ಮೆತ್ತಿಕೊಂಡಿರುವನು ಈ ನಾಗರಾಜ್ ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೆಡೆಯಲ್ಲಿ ಹೊತ್ತು ನಿಂತು ನಿಮ್ಮಂಥ ನರಕದ ನಾಯಿ ಜಾತಿ ಹಣ್ಣಿಗೆ ಸ್ಥಾನ ಕೊಟ್ಟವನು ಈ ನಾಗರಾಜ್ ಅಂದಾಗ ಈ ನಿನ್ನ ಆಲಿಂಗನ ಕೊಟ್ಟು ಈ ರಾಜಕುಮಾರನನ್ನು ಆಲಿಂಗಿಸಿಕೊಂಡಿದ್ದೆ. ಆದರೆ ಗಂಡನ ಕೈ ಹಿಡಿದು ಗರತಿಯಾಗಿ ಬಾಳುವೆ ಈ ಪ್ರಪಂಚವನ್ನು ಅರಿತು ಬೆರೆತಿರುವ ಹೆಣ್ಣ ನಾನು. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಒಂದು ಹೆಣ್ಣು ತಾನು ಬಯಸಿದ ಗಂಡನ ಮದುವೆ ಆಗಿ ಆ ಮನೆಗೆ ಬೆಳಕಾಗಿರ್ತಾಳೆ ವಿನಃ ನಿನ್ನಂತ ಶ್ರೀಮಂತರ ಕೈಗೆ ಸಿಕ್ಕಿ ಮಣ್ಣಾಗೋದಿಲ್ಲ. ಹೆಚ್ಚಿಗೆ ಮಾತಾಡಿದ ಹೊರಟೋಗಲಿಲ್ಲ. ಹೊರಟು ಹೋಗು. ಹೊರಟು ಹೋಗಲು ಬಂದಿರುವ ಈ ದಟ್ಟವಾದ ಕಾಡಳಿವಿಯಲ್ಲಿ ನೀನುಟ್ಟ ಬಟ್ಟೆಯನ್ನು ಕೆತ್ತಿ ಬಿಸೋಗಿ ಯಾರು ಮುಟ್ಟದ ಈ ನಿನ್ನ ಸುಂದರ ಮಡಿಕೆಯನ್ನು ನಿನ್ನಂತ ಶ್ರೀಮಂತನಿಂದ ಸಾಧ್ಯವಿಲ್ಲ ಅನ್ನೋದನ್ನ ಮೊದಲು ತಿಳಿದುಕೋ. ಸಾಧ್ಯವಿರದಿದ್ದರೆ ಗದ್ದಿಗೆ ಗುದ್ದಿಸಿ ಈ ನಿನ್ನ ಸೌಂದರ್ಯದ ಶರೀರವನ್ನು ಕಾಲ ಯಮರಾಯನಲ್ಲೇ ಬಂದಿಗೆ ಕಟ್ಟಿಕೊಂಡಿರುವ ನನ್ನಂದಿಗೂ ವಾದಿಸುವುದು ತರವಲ್ಲ,
ಸುಮ್ಮನೆ ಮೈ ಒಪ್ಪಿಸಿ ಅಪ್ಪಿಕೋ. ಅದರಲ್ಲೂ ನಿನ್ನ ವಾದಲ್ಲೇ ಬಾಯಿ ಮೊದಲು ಲೋಕದ ಅರಿವನ್ನು ಚೆನ್ನಾಗಿ ಅರ್ಥ ಮಾಡ್ಕೋ. ಮನಸ್ಸಿಲ್ಲದ ಹೆಣ್ಣನ್ನು ಮುಟ್ಟಲು ಬಂದ್ರೆ ಕಾಲಲ್ಲಿರುವ ಮೆಟ್ಟಿನಿಂದ ಹೊಡೆದು ನಿನಗೆ ಬುದ್ಧಿ ಕಲಿಸಬೇಕಾಗುತ್ತೆ. ಎಚ್ಚರ. ಛಲ ಛಲ ಈ ಜುಟ್ಟಿಗೆ ನಾಗರಾಜನನ್ನು ಮೆಟ್ಟಿನ ಪೆಟ್ಟು ಹಾಕುವುದೇರಿ ನಿನಗಿದೆ ಎಂದಾಗ ದ್ರೌಪದಿಯಂತೆ ನಿನ್ನ ವಸ್ತ್ರಾಪರಣ ಮಾಡಿ ಕುಸ್ತಿಯ ಕಣದಲ್ಲಿ ಚೆಡ್ಡಿ ಹಾಕಿ ಸೊಟ್ಟು ಮಾಡಿಕೆ. ದ್ರೌಪದಿಯ ವಸ್ತ್ರಾಪರಣ ಮಾಡಿದ ಹಾಗೆ ನನ್ನ ವಸ್ತ್ರಾಪರಣ ಮಾಡ್ತೇನು? ಆ ದ್ರೌಪದಿಯ ವಸ್ತ್ರಾಪರಣ ಮಾಡಿದ ದುಶ್ಯಾಸನ ಕಥೆ ಏನಾಯ್ತು ಎಂಬುದನ್ನು ಚೆನ್ನಾಗಿ ನೆನಪಿರಲಿಕ್ಕೋ. ಸೀತಾ ಮಾತೆಯನ್ನು ಸನ್ಯಾಸಿ ವೇಷ ಹಾಕಿ ಮೋಸದಿಂದ ಹೊತ್ತೈದ ರಾವಣ ಸತ್ತಿದ್ದು ನಿನಗೆ ನೆನಪಿಲ್ವೇ? ಅದರಂತೆ ನನ್ನ ವಸ್ತ್ರಾಪರಣ ಮಾಡಲು ಬಂದ್ರೆ ನೀನೇನಾಗುತ್ತೀಯ ಎಂಬುದನ್ನು ಚೆನ್ನಾಗಿ ಭಾವಾಸನರಂತೆ ನಪಂಸಕನಲ್ಲ ಈ ನಾಗರಾಜ್. ಶೇಡಿಗೆ ಕಡಿವಾಣ ಹಾಕಿದ್ದನ್ನು ಎಡಗೋಲಿನಿಂದ ಉದ್ದು ಹಾಕಿ ಪೆದ್ದರಂತೆಯಾದ ನಿನ್ನ ಭಂಡತನವನ್ನು ಉಳಿಸುವುದೇ ನನ್ನ ಬಲವಾದ ಛಲ. ನನ್ನನ್ನು ನಿನ್ನ ತಂಗಿ ಎಂದು ತಿಳಿದು ಬಿಟ್ಬಿಡು ನನ್ನ. ಕಾಮದಿಂದ ಕೊಬ್ಬಿ ನಿಂತಿರುವ ಈ ನಾಗರಾಜನಿಗೆ ನೀನೇವ ತಂಗಿ? ಹೊಸಿದ ಹೆಬ್ಬುಲಿಯ ಕೈಯಲ್ಲಿ ಸಿಕ್ಕ ಹಸುಳೆಯನ್ನು ಕಾಪಾಡಲಿಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಹಂಬಲಿಸಿ ಬಂದಿರುವ ಈ ನಾಗೇಂದ್ರನೇ ಹರಿಯಾಗಬೇಕಾದ ನಿನಗೆ ಈ ಕಲ್ಲು ಬಂಡೆಗಳನ್ನು ಮೊದಲು ಕೂಡಿತು ಮುಗಿಯಿತು ನಿನ್ನ ಶೀಲದ ಸೊಬಗು. ಅದಕ್ಕ ಸೋಳೆ ಮಗನ ನಾಗ ಕೈ ಬಿಡು ಮೊದಲ ಈ ಬಡವಡಿಗೆ ಸರಗನು. ನನ್ನ ಶೇಳಿನ ಹೋರಾಟದಲ್ಲಿ ಅಟ್ಟೈಸಿ ಬರುವ ನೀನೇವನೇ ಕಾಲದಿಂದ ಕಬ್ಬಿ ಎಲ್ಲಿನ ಆಸೆಗಾಗಿ ಬಡ ಜೀವಿಗಳ ಮಾನ ಪ್ರಾಣ ತೆಗೆಯಲೆಕ್ಕೆಪ್ಪಿಸಿದ ಬಂದ ಶ್ರೀಮಂತರ ಚಂದು ಕಡೆಯಲು ಬಂದಿರುವ ಯಮಧರ್ಮ. ಬಡ ಹಿಂದಿನ ಮಾನ ಕಾಯಲು ಬಂದಿರುವ ಬಿಡಾಡಿನ ಮಗಳೇ, ಗೌಡನ ಬಲಗೈಯಾಗಿರುವ ಈ ಬಹುದೂರ್ ನಾಗರಾಜನನ್ನು ಕೆಳಕೆಲಕ್ಕೆ ನಿನಗೂ ಸಾಧ್ಯವಿಲ್ಲ, ಆ ನಮ್ಮಪ್ಪನಿಗೂ ಸಾಧ್ಯವಿಲ್ಲ. ಗೌಡನ ಇನ್ನೊಂದು ಅಕ್ಷರ ನಮ್ಮಪ್ಪನ ಬಗ್ಗೆ ಮಾತೆತ್ತಿದರೆ ಒತ್ತು ನೋಡದೆ ನಿನ್ನ ಕತ್ತನ್ನು ಬೈದು ನನ್ನ ಬಲದ ಬಡಿದನಾಗಿ ಉಗಿದು ಬಿಟ್ಟೇನು ಮಗನೇ. ಅಚ್ಚರ ಮಾತಾಡು. ಎಚ್ಚರ, ನನಗೇ ಎಚ್ಚರ. ಶಕ್ತಿ ಎಡೆಯಲ್ಲಿ ರಂಗದ ಹರಳೆನ್ನಿಟ್ಟು ಮಣ್ಣಿನ ಮನೆಯನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಈ ವಿಷ ರಾಜೇಶನಿಗೆ ಹಚ್ಚರ ವಹಿಸಿ ಮಾತನಾಡಿವೆ. ಕೆಡಗಾಲದ ಕಡಿವಾಣ ಹಾಕಿಸಿಕೊಳ್ಳಬೇಡ ಶಕ್ತಿ, ಸುಮ್ಮನೆಗಳನ್ನು ಬಿಟ್ಟು ಹೊರಡು. ಮೊಸಳೆಯ ದವಡೆಯಲ್ಲಿ ಸಿಲುಕಿದ ಈ ಹಸುಳೆಯನ್ನು ನನಗೆ ಹೊಪ್ಪಿಸಿ ಹೋಗಲಿಕ್ಕೆ ಹುಡಿಗಾಲು ಕುಡಿದು ಕರಿ ನಾಗರ ಜೊತೆ ಚಡ್ಡಿ ಹಾಕಿ ಸೊಟ್ಟು ಮಾಡಿಸಲು ನಿಂತಿರುವ ಇವನು ನಿನ್ನ ನಾಗುವಿನ ಬಂದವರ ದಂಡ ಮಾಡಲು ಶಕ್ತಿ ಮೀರಿ ಹುಟ್ಟಿರುವ ಇವನು ಆಗ ನಿನಗೆ ಒಳ್ಳೆ ಮಾತಿನಿಂದ ಹೇಳ್ತಿರುವೆ. ಸುಮ್ಮನೆ ನಿನ್ನಂಥವನ ಹೆದರಿಗಳನ್ನು ಹೋಗಲಿಗೊಳ್ಳಿ. ನಾನೇನು ನಪಮಿಸನೇನಲ್ಲ. ಶಕ್ತಿ
ನನ್ನೊಂದಿಗೆ ವೈರತ್ವ ಸಾಧಿಸುವುದು ತರವಲ್ಲ. ಕರಿನಾಗರ ಮಿಡಿನಾಗರ ಜಾತಿಗೆ ಅಂಟಿಕೊಂಡಿರುವ ಈ ನಾಗರಾಜ್ ಮನಸ್ಸು ಮಾಡಿದರೆ 101ನೇ ಕೊನೆಯ ಪಾಶದಲ್ಲಿ ಕರಿನಾಗರ ಮಿಡಿನಾಗರ ಸರ್ಪಕ್ಕೆ ನಾನೊಬ್ಬ ಆಟವಾಡಿಸುವ ಆ ವಾಡಿಗೆ ನನ್ನ ತಿಳಿ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನಿನ್ನ ವಂಶದ ಕುಡಿ ಕತ್ತರಿಸಿಕೊಳ್ಳಬೇಡ ಶಕ್ತಿ. ನಿಮ್ಮಂತ ಸಮಾಜ ದ್ರೋಹಿ ಹಿರಿಯುಡುಕರ ಜೊತೆ ಹೋರಾಡಿ ಮಡಿದರೇನೆ ಸಿಗುವುದು ನನಗೆ ಮುಕ್ತಿ. ಮುಕ್ತಿ ಲೇ ಶಕ್ತಿ, ನಿನ್ನ 100 ಚೀಲದ ಗೂಡು ಸುಟ್ಟು ಬೂದಿಯಾಗುವಾಗ ಇಲ್ಲಿ ಹೋಗಿತ್ತು. ಎಲ್ಲಿ ಹುರಿಯುತ್ತಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಚೆಲ್ಲಿ ಹೊತ್ತಿಸಬೇಡ. ನನ್ನ ಹೃದಯದಲ್ಲಿ ಘಟಘಟನೆ ಕುದಿಯುವ ನನ್ನ ಸೇವಕಿಗೆ ಹರಿನಾರಾಯಣನ ಬಂದು ನನ್ನನ್ನು ತಡೆದರು. ಬೆಂಕಿ ಶಿಟ್ಟ ಮೆಡಿಸಿಯ ವ್ಯಕ್ತಿಗೆ ಹರಿಯಬೇಕು. ನಮಗೆ ಕೇಡು ಬಗೆದ ಹಾ ಕೇಡಿಗೆ ಚೆಂಡು ಕರೆದು ನಮ್ಮೂರಗ ಸೇವಾಕರಿಗೆ ಕಟ್ಟದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲವೆನ್ನುತ್ತೇನೆ. ನೀನು ಆಸಿಗಾರದಲ್ಲಿ ಶಿವನನ್ನು ಮುಟ್ಟೇ ತಿರುವೆನೆಂದು ಹಾಡು ಮಾಡಿ ಬಂದರೆ ನೀವೇ ನನ್ನ ಪರಶುರಾಮನಿಗೆ ಮೊದಲಿಗೆ ಶಕ್ತಿ. ನನ್ನ ಪ್ರೇಮ ಕಾರ್ಯಕ್ಕೆ ನೀನಿಂದ ಅಡ್ಡಯಿಸಿ ನನ್ನನ್ನು ಹೊತ್ತು ಹೊರಗಾಯವಾದ ಹುಲಿಯಂತೆ ಮಾಡಿರುವೆ ಎಂದ ಮೇಲೆ ಸಮಯ ಬಂದಾಗ ಇದರ ಸೇಡು ತೀರಿಸಿದ ಹೋಗಲೇ. ನಿನ್ನಂತ ಕೋಟಿಗೆ ಇರಲಿಕ್ಕೆ ನಾನೇನು ಬಳೆ ಕೊಟ್ಟಿಲ್ಲ. ಯಮುನಾ, ನೀನೇಕೆ ಅಡವಿ ದಾರಿಗೆ ಬರಬೇಕಿತ್ತು? ತಂದೆ ದಿನಕರ್ಮದ ಪೂಜೆಗಾಗಿ ಬಂದಿದ್ದೆ. ಆ ಪಾಪಿಯಿಂದ ನನ್ನ ಪಾರು ಮಾಡಿದ ನಿಮಗೆ ಅದ್ಯಾವ ರೀತಿ ಧನ್ಯವಾದ ಹೇಳಬೇಕು ಗೊತ್ತಾಗ್ತಿಲ್ಲ. ಅಸಹಾಯಕ ಸ್ಥಿತಿಯಲ್ಲಿ ಇದ್ದವರನ್ನು ಕಾಪಾಡುವುದೇ ನಿಜವಾದ ಗಂಡಸಿನ ಧರ್ಮ. ನೀನಿನ್ನು ಮನೆಗೆ ಹೋಗು. ನನ್ನ ಕೈ ಹಿಡಿದು ನನ್ನ ಬಾಳು ಬೆಳಗ್ಗೆ ನನ್ನನ್ನು ಸತಿಯನ್ನಾಗಿ ಸ್ವೀಕರಿಸಿ ಅಂತ ನಿಮ್ಮ ಎದ್ದೇಳು ಯಮುನಾ. ನೀನು ತಿಳಿದುಕೊಂಡಷ್ಟು ಸುಲಭವಲ್ಲ ನನ್ನ ಬರಬೇಕು. ಅಣ್ಣ ಹತ್ತಿಗೆಯರ ಬಲೆಯಲ್ಲಿದ್ದ ಪ್ರಾಣಿ ನಾನು. ನೀನು ಯಾವುದೇ ರೀತಿಯಲ್ಲಿ ನನ್ನನ್ನು ಮೆಚ್ಚಿಕೊಂಡಿದ್ದೀವಿ ಎಂದ ಮೇಲೆ ಮನೆಯಲ್ಲಿ ಹಿರಿಯರನ್ನು ಕೇಳೋಣ. ಅವರು ಹೊತ್ತಿದರೆ ಸರಿ, ಇರದಿದ್ದರೆ ನಿನ್ನನ್ನು ಕೈ ಹಿಡಿದು ಕಾಪಾಡುವ ಭಾರ ನನಗೆ. ಮೆಚ್ಚಿದೆ ನಿಮ್ಮ ಧೈರ್ಯ ಶೌರ್ಯಕ್ಕೆ. ಕೊನೆಗೂ ನನ್ನ ಕೈ ಹಿಡಿತೀನಿ ಅಂತ ಹೇಳಿದ್ರಲ್ಲ, ನಿಮ್ಮಂತವರನ್ನ ಪತಿಯನ್ನಾಗಿ ಪಡಬೇಕಾದ್ರೆ ನಿಜವಾಗ್ಲೂ ನಾನೇ ಭಾಗ್ಯವಂತ. ಹಾಗಾದರೆ ನಿನ್ನ ಪ್ರಿಯಕರನ ಮನ ತಳೆಯುವಂತೆ ಪ್ರಣಯ ಗೀತೆ ಹಾಡು ಮೊದಲು.
ಹೋದೆ